ನೋಡ್ಕೊಂಡ್ಬಂದ್ವಿ, ನೋಡ್ಕೊಂಡು ಇವಾಗ ಅಷ್ಟೇ ಆಚೆ ಬಂದ್ವಿ ಸರ್. ನೋಡ್ಕೊಂಡು ಇವಾಗ ಅಷ್ಟೇ ಬಂದ್ವಿ ಸರ್. ಸರ್ ಹೆಂಗ್ ನೋಡಿದೀವಿ ಅಂದ್ರೆ ಆಕ್ಚುಲಿ ಟಿಕೆಟ್ ಸಿಕ್ಕಿಲ್ಲ, ನಮ್ಮ ಹುಡುಗರಿಗೆಲ್ಲ ಟಿಕೆಟ್ ಸಿಕ್ಕಿಲ್ಲ ಸರ್. ಫ್ರಂಟು ಜಾಗ ಖಾಲಿ ಇದೆ ಅಲ್ಲಿ. ಅದು ಯಾವುದೋ ಗಾಂಧಿ ಕ್ಲಾಸ್ ಅಂತ ಮುಂಚೆ ಮಾಡ್ತಾ ಇದ್ರು. ಆ ಜಾಗದಲ್ಲಿ ಸುಮಾರು 15 ಲೈನು ಕೆಳಗಡೆ ಚಕ್ರ ಬಕ್ಲಿ ಹಾಕೊಂಡು ಕುತ್ಕೊಂಡು ನೋಡಿದೀವಿ. ತುಂಬಾ ಎಂಜಾಯ್ ಮಾಡಿದೀವಿ ಸರ್. ಯಾವ ಹೊಸ ಫಿಲಮ್ಗೂ ಕಡಿಮೆ ಇಲ್ಲ. ಆಗಿನ ಕಾಲದಲ್ಲಿ ಅಪ್ಪು ಇನ್ನೂ 20 ವರ್ಷ ಆದ್ಮೇಲೆ ನೋಡಿದ್ರು ಇದು ಟ್ರೆಂಡಲ್ಲಿ ಇರಬೇಕು, ಆ ಥರ ಒಂದು ಫಿಲಮ್ ಮಾಡಿದ್ದಾರೆ. ಯಾವುದೋ ಫೈಟ್ಸ್ ಆಗಲಿ, ಸಾಂಗ್ಸ್ ಆಗಲಿ, ಡೈಲಾಗ್ಸ್ ಆಗಲಿ, ಪ್ರತಿಯೊಂದು ಯಾವುದ್ರಲ್ಲೂ ಕಡಿಮೆ ಇಲ್ಲ ಸರ್. ಈಗ ನೋಡಿದ್ರು ಅಪ್ಪು ಅವರ ರಿಲೀಸ್ ಅನ್ನಿಸ್ತಾ ಇಲ್ಲ. ಇದು ಅಪ್ಪು ಅವ್ರದ್ದು ಹೊಸ ಫಿಲಮ್, ನ್ಯೂ ರಿಲೀಸ್ ಅಲ್ಲ, ನ್ಯೂ ರಿಲೀಸ್ ಇದು. ಅದು ಆ ಫಿಲ್ಮ್ ನಮ್ಗಾಯ್ತು. ಕಮಿಷನರ್ ಯಾವ ಸಿಬೆ ಕಮಿಷನರ್ ಬೆಂಗಳೂರು, ನಮ್ದು ಲೋಕಲ್ ಅಪ್ಪು ಅವರು. ಥ್ಯಾಂಕ್ ಯು. 25 ವರ್ಷದಿಂದನೇ ಈ ಥರ ಫಿಲಮ್ ತೆಗೆದಿದ್ದಾರೆ. ಈ ಕ್ರೇಜ್ ಮತ್ತೆ ಯಾವ ಹೀರೋಗಳಿಗೂ ಬರಲ್ಲ. ಆ ಪುನೀತ್ ರಾಜ್ಕುಮಾರ್ ಅವರು ಯಾವತ್ತಿದ್ರು ನಗುವಿನ ಒಡೆಯ. 100 ವರ್ಷಕ್ಕೂ 200 ವರ್ಷಕ್ಕೂ ಈ ಕ್ರೇಜ್ ಇದ್ದೇ ಇರುತ್ತೆ. ಬೆಳಿಗ್ಗೆ 6:00ವರೆಗೆ ಬಂದಿದ್ದಾರೆ. 2 ಥಿಯೇಟ್ರ್ ಹೌಸ್ಫುಲ್ಲು. 1 ಟಿಕೆಟ್ ಸಿಗ್ದಿರ ಎಷ್ಟೋ ಜನ ಹಿಂದೆ ಹೋದರು. ಆದರೂ ಪುನೀತ್ ರಾಜ್ಕುಮಾರ್ ಏನು ಮಾಡಿದಾರೋ ಗೊತ್ತಿಲ್ಲ. ಜನಗಳಿಗೆ ಅಭಿಮಾನಿ ದೇವ್ರುಗಳು ಅಂತ ಅವ್ರ ಅಪ್ಪಾಜಿ ಹೇಳಿದರು. ಇವತ್ತಿಗೂ ಅದನ್ನು ಹಂಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ಬೆಳಿ 6:00ವರೆಗೆ ಇಷ್ಟು ಜನ ಬಂದಿದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಪುನೀತ್ ರಾಜ್ಕುಮಾರ್ ಯಾವಾಗಲೂ ಎಲ್ಲರ ಮನಸ್ಸಲ್ಲಿ ಇದ್ದೇ ಇರ್ತಾರೆ. ಯಾವಾಗಲೂ ಪರಮಾತ್ಮ ನಗುವಿನ ಒಡೆಯ. ಲವ್ ಯು ಅಪ್ಪು ಬಾಸ್. ಸರ್, ಇವತ್ತು ಮೊದಲನೇದಾಗಿ ಅಶ್ವಿನಿ ಮೇಡಮ್ ಅವ್ರದ್ದು 44ನೇ ಜನ್ಮದಿನ. ಸೊ ಇಡೀ ಕನ್ನಡ ಜನತೆಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತೀನಿ. ಇದು ಅಪ್ಪು ಅವ್ರದ್ದು ಹೀರೋ ಆಗಿ ಮೊದಲನೇ ಸಿನಿಮಾ, ಆದರೆ ಇದು ಮೊದಲನೇ ಸಿನಿಮಾ ಥರ ಅನ್ಸೋದಿಲ್ಲ. ಅವ್ರು ಯಾವುದೋ ಫುಲ್ಲು ಎಕ್ಸ್ಪೀರಿಯೆನ್ಸ್ ಇರೋ ಪರ್ಸನ್ ಥರ ಆ್ಯಕ್ಟ್ ಮಾಡಿದ್ದಾರೆ. ಅದು ನೋಡೋಕ್ಕೆ ತುಂಬ ರೋಮಾಂಚನ ಆಗುತ್ತೆ. ಫುಲ್ಲು ಮನಸ್ಫೂರ್ತಿ ಕಣ್ಣು ತುಂಬ್ಕೊಂಡಿದ್ದೀವಿ ಇವತ್ತೆಲ್ಲ ಅಪ್ಪನ ನೋಡಿ. ಸೊ ಇವರನ್ನು ಗೆದ್ದ ಮಾತ್ರಕ್ಕೆ ಅಜಯ್ ಏನಲ್ಲ, ತಾಕತ್ತಿದ್ರೆ ನನ್ನ ಮೇಲೆ ಗೆಲ್ಲು ಅಂತ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಇಡೀ ಕನ್ನಡ ಜನತೆ ಕೇಳ್ಕೊಳ್ಳೋದೊಂದೇ, ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದೇ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಜೈ ಅಪ್ಪು ಬಾಸ್.